ಸುಮ್ಮನೆ ನಾವು ಆತಂಕ ಪಟ್ವಿ. ನಮ್ಮ ಮುದ್ದು ಸಕ್ಕು ಅತ್ತೆ ಮನೇಲಿ ಹೇಗಿರ್ತಾಳೋ ಅಂತ. ಆದ್ರೆ ಸಕ್ಕು ತುಂಬಾ ಧೈರ್ಯವಾಗಿದ್ದಾಳೆ. ಹೋಗ್ಲಿ ಬಿಡಿ, ಈಗ ನನ್ಗೆ ನೆಮ್ಮದಿ ಆಗ್ತಿದೆ. ನನ್ನ ಮುದ್ದಿನ ಮೊಮ್ಮಗ ಊಟ ಮಾಡ್ತಿದ್ರೆ ಬೇಸಣಿಗೆಯಿಂದ ಗಾಳಿ ಬೀಸೋ ಭಾಗ್ಯ ನಿನ್ನಿಂದ ನನಗೆ ಸಿಕ್ತು ದಿಗಂಬರರಾವ್. ನಾವು ಊಟ ಮಾಡ್ತೀವಿ, ನೀನ್ ನಿಂತ್ಕೊಂಡು ನಮ್ಮೆಲ್ರಿಗೂ ಗಾಳಿ ಬೀಸು. ನೀವು ಊಟ ಮಾಡ್ಕೊಂಡು ಹೋದ್ರೆ ನಿಶ್ಚಿಂತೆಯಾಗಿ ಹೋಗ್ಬೋದು. ನಮಗೂ ಕೂಡ ತೃಪ್ತಿಯಾಗಿರುತ್ತೆ. ನೋಡಪ್ಪ, ನಾನು ನಿನಗೆ ಬೇರೆಯವಳಲ್ಲ, ಸ್ವಂತ ಅಜ್ಜಿ ಅಂತ ಅನ್ಕೋ. ಈ ಮನೆ ವಾತಾವರಣ ತುಂಬಾ ಪ್ರಶಾಂತವಾಗಿದೆ. ಇವ್ರಿಗೆ ಯಾವುದೇ ಅಹಂಕಾರ ಇಲ್ಲ, ತುಂಬಾ ಒಳ್ಳೆಯವರು. ಇವ್ರು ನನ್ನ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ. ಆದ್ರೆ ಇವ್ರಿಗೆ ಆ ಪಾಂಡುರಂಗನ ಹುಚ್ಚು ಮಾತ್ರ ಬಿಡ್ತಿಲ್ಲ. ಮದ್ವೆ ಆದ್ಮೇಲೆ ಮೊದಲನೇ ಸಲ ಇವರು ನನ್ನ ತವ್ರ ಮನೆಗೆ ಬಂದಿದ್ದಾರೆ. ಇವ್ರಿಗೆ ಯಾವ ತೊಂದ್ರೆನೂ ಆಗ್ಬಾರ್ದು. ಪಾಂಡುರಂಗ, ನಿದ್ದೆ ಮಾಡೋವಾಗ ನಮ್ಮ ಯಜಮಾನ್ರು ನೋಡಕ್ ನಿನ್ ತರನೇ ಕಾಣ್ತಾರೆ. ನಾನು ಯಾರಿಗಾದ್ರೂ ಈ ಮಾತು ಹೇಳಿದ್ರೆ ಅವ್ರು ಇದನ್ನ ನಂಬೋದೇ ಇಲ್ಲ. ಇವ್ರಿಗೆ ಆಗಾಗ ತುಂಬಾ ಕೋಪ ಬರುತ್ತೆ, ಸಿಡುತ್ತಾರೆ, ನನ್ ಮೇಲೆ ಕೂಗಾಡ್ತಾರೆ. ಆದ್ರೆ ಇವ್ರ ಮನ್ಸು ಚಿಕ್ಕ ಮಗು ತರ. ಸಕು, ಸಕು, ಏನಮ್ಮ, ಏನಾಯ್ತು? ಏನಾದ್ರೂ ಬೇಕಿತ್ತಾ? ಸಕು, ಏನ್ ವಿಷಯ? ನಿಮ್ಮಪ್ಪ ಕೇಳ್ತಾ ಇದ್ದಾರಲ್ವಾ, ಏನು ಅಂತ ಹೇಳು. ಇಲ್ಲ, ಅದು ಕುಡಿಯೋಕ್ ನೀರಿಟ್ಟು ಹೋಗೋಣ ಅಂತ ಬಂದೆ. ನೀವು ಕರೆದ ತಕ್ಷಣ ನನಗ್ ಭಯ ಆಯ್ತು. ಲೋಟ ಕೆಳಗ್ ಬೀಳಿಸ್ಬಿಟ್ಟೆ. ಸಕು, ಅಳಿ ಅಂದ್ರೆ ನೀವು ನೆಮ್ಮದಿಯಾಗಿ ನಿದ್ದೆ ಮಾಡಿ. ಸಕ್ಕುಗ್ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಅರ್ಥ ಆಗ್ತಿದೆ. ಮಲ್ಕೊಳ್ಳಿ. ತಗೊಳ್ಳಿ, ಕೇಸರಿ ಹಾಕಿರೋ ಹಾಲು. ಸಕ್ಕು ಮನೇಲೆಲ್ಲೂ ಕಾಣಿಸ್ತಿಲ್ವಲ್ಲ? ಸಕ್ಕು ಈಗ ತಾನೇ ಗುಡಿಗೆ ಹೋದ್ಲು, ಪಾಂಡುರಂಗನ್ ಗುಡಿಗೆ. ದಿಗಂಬರರಾವ್, ನಂದೊಂದು ಸಣ್ಣ ಕೋರಿಕೆ ಇದೆ, ಏನೋ ಅನ್ಕೊಳಲ್ಲ ಅಲ್ವಾ? ಅಯ್ಯೋ ಅಜ್ಜಿ, ಕೋರಿಕೆ ಅಂತಿದ್ದೀರಲ್ಲ. ನಾನು ನಿಮ್ ಮೊಮ್ಮಗ ಅಂತ ನಿನ್ನೆ ತಾನೇ ಹೇಳಿದ್ರಿ ಅಲ್ವಾ? ಆಜ್ಞೆ ಮಾಡಿ, ಏನ್ ಮಾಡ್ಬೇಕು ಅಂತ. ಮೊದ್ಲು ನೀವು ಹಾಲು ಕುಡೀರಿ, ಆಮೇಲೆ ಪಾಂಡುರಂಗನ ಆಶೀರ್ವಾದ ನೀವು ತಗೊಳ್ಳಿರಂತೆ. ಅದೇನಂದ್ರೆ, ನೀವು ಮದುವೆ ಸಮಯದಲ್ಲಿ ಕುಲದೇವರ ಆಶೀರ್ವಾದ ತಗೊಂಡ್ಮೇಲೇನೆ ಪಾಂಡುರಂಗನ ದರ್ಶನ ಮಾಡ್ತೀವಿ ಅಂತ ಅಂದಿದ್ರಲ್ವಾ? ಇವಾಗ ನಿಮಗೆ ಯಾವುದೇ ಅಡ್ಡಿ ಇಲ್ಲ. ನೀವು ಪಾಂಡುರಂಗನ ಆಶೀರ್ವಾದ ತಗೊಂಡ್ರೆ ನಿಜವಾಗ್ಲೂ ನಮಗೆ ತುಂಬ ಸಂತೋಷ ಆಗತ್ತೆ. ಅಜ್ಜಿ ಎಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ. ಇವರೆಲ್ಲರೂ ಪ್ರೇಮ ಮೂರ್ತಿಗಳು, ತುಂಬಾ ದಯೆ ಇರೋರು. ಇಂಥವ್ರ ಮನ್ಸನ್ನು ನೋಯಿಸಿದ್ರೆ ತಪ್ಪಾಗೋಗುತ್ತೆ. ಉಮಾ, ನಮ್ಮ ಅಳಿಯ ಗುಣವಂತ.
ಪಾಂಡುರಂಗ, ನಾನ್ ತುಂಬಾ ದಿನಗಳಾದ್ಮೇಲೆ ನಿನಗ್ ಬೆಣ್ಣೆ ತಿನ್ನಿಸ್ತಿದ್ದೀನಿ. ನಿಜವಾಗ್ಲೂ ನೀನ್ ನನ್ ಸ್ನೇಹಿತನೇ. ನಿನ್ನೆ ನಿನ್ನನ್ ಬೇಡಿಕೆ ಈಡೇರ್ಸಿದ್ಯಾ. ಮಳೆ ಬರೋ ಹಾಗೆ ಮಾಡ್ದೆ. ನಿನ್ ಸಹಾಯದಿಂದ ನಾನು ನಮ್ಮಮ್ಮನ ಜೊತೆ ಒಂದ್ ರಾತ್ರಿ ಇರೋ ಹಾಗಾಯ್ತು. ನಮ್ಮತ್ತೆ ಮನೇಲಿ ನಾನು ನಿನ್ನ ಭೇಟಿ ಆಗ್ಬೇಕು ಅಂದ್ರೆ ತುಂಬಾ ಕಷ್ಟ ಪಡ್ಬೇಕು. ಪಾಂಡುರಂಗ, ನಿನಗ್ ತುಂಬಾ ತುಂಬಾ ಧನ್ಯವಾದಗಳು. ತಗೋ, ಬೆಣ್ಣೆ ತಿನ್ನು. ಪಾಪ ಅವರು ನನ್ನ ಕಡೆ ಆಸೆಯಿಂದ ನೋಡ್ತಾ ಇದ್ದಾರೆ. ಅವ್ರ ಮನ್ಸನ್ನು ಹೇಗೆ ನೋಯಿಸ್ಲಿ ನಾನು ಈ ಗುಡಿ ಮೆಟ್ಲು ಹತ್ತಲೇಬೇಕು ಅನ್ಸತ್ತೆ. ಅಮ್ಮನ ಗೊತ್ತಾದ್ರೆ ತುಂಬಾ ಕೋಪ ಮಾಡ್ಕೋತಾಳೆ. ನಾನು ಮೆಟ್ಲು ಹತ್ತಿ ಒಳಗಡೆ ಹೋಗ್ತೀನಿ ಅಷ್ಟೇ. ಅದು ಕೂಡ ಅಜ್ಜಿ ಮನ್ಸು ನೋಯಿಸ್ಬಾರ್ದು ಅಂತ. ಅಯ್ಯಯ್ಯೋ, ಅಯ್ಯಯ್ಯೋ, ಅಲ್ಲಿರೋದು ಸಕ್ಕು ಮತ್ತೆ ಒಳಗಂಡ ದಿಗಂಬರವಲ್ವಾ? ಸಕ್ಕು ಅವನನ್ನ ಗುಡಿ ಒಳಗಡೆ ಕರ್ಕೊಂಡು ಹೋಗಿದ್ದಾಳೆ. ಅಯ್ಯೋ, ಇದು ನಿಜವಾಗ್ಲೂ ತುಂಬಾ ಮುಖ್ಯವಾದ ವಿಷಯ. ನಾನು ನೋಡಿರೋ ಸುಮ್ಮನೆ ಇರಬಾರ್ದು. ಪಾಂಡುರಂಗನ್ನೇ ದ್ವೇಷ ಮಾಡುವ ಕುಟುಂಬವನ್ನ ಸಕ್ಕು ಬದಲಾಯಿಸ್ಬಿಟ್ಟಿದ್ದಾಳೆ ಅಂತಾಯ್ತು. ತನ್ನ ಗಂಡನ್ನ ಗುಡಿ ಕರ್ಕೊಂಡು ಬಂದಿದ್ದಾಳೆ. ನಾನು ಈ ಬಿಸಿ ಬಿಸಿ ಸುದ್ದಿನ ನಾಗೋಜಿ ಬಾಬಾಗೆ ಮುಟ್ಸಿದ್ರೆ ಅವರು ಸಂತೋಷದಿಂದ ನನಗೆ ಹಣ ಕೊಡ್ತಾರೆ ಅಥವಾ ಯಾವ್ದಾದ್ರು ಉಡುಗೊರೆ ಕೊಡ್ತಾರೆ. ಅಯ್ಯಯ್ಯೋ, ಇನ್ನು ತಡ ಮಾಡದೆ ಹೋಗಿ ಬಾಬಾಗೆ ಹೇಳಬೇಕು.